नफरत का सौदागर, जहरीले बयानबाजी के लिए मशहूर बीजापुर का बीजेपी एमएलए बसवनगौड़ा यत्नाड़ अपने ही बयान की वजह से बुरी तरह से फंस चुका है। यत्नाड़ आए दिन मुसलमानों के खिलाफ जहर उगलता है। बसवनगौड़ा यत्नाड़ के खिलाफ अब खुद लिंगायत समाज ही पूरी तरह से भड़क गया है। बसवनगौड़ा पाटिल यत्नाड़ जहर उगलते उगलते खुद ही भूल गया कि वो खुद ही के समाज के खिलाफ बोल रहा है। वो खुद को बसवेश्वर गुरु बताकर अपने ही समाज के नज़र में गिर चुका है। अब लिंगायत समाज के कई धर्मगुरु इसके खिलाफ आ गए हैं। लिंगायत समाज के स्वामी जी ने कहा है कि बसवनगौड़ा यत्नाड़ बसवेश्वर की बेहुरमती की है और इसकी भरपाई करनी होगी। इन्होंने कहा है कि बसवनगौड़ा को बीजेपी से बर्खास्त किया जाना चाहिए और इसे तुरंत माफ़ी मांगनी चाहिए। बदजुबान यत्नाड़ पर एक तरफ लिंगायत स्वामी भड़क गए हैं तो दूसरी तरफ बीजेपी पार्टी ने भी शोकास नोटिस जारी कर दिया है। आज यत्नाड़ को बीजेपी के दफ्तर पहुंचकर डिसिप्लिनरी एक्शन कमेटी के सामने पेश होना है। हरिहर के पंचमशाली स्वामी जी ने बसवनगौड़ा यत्नाड़ को बर्खास्त करने का मुतालबा किया है। बीजेपी इस पर क्या कार्रवाई करती है देखने वाली बात होगी। साथ ही हुंसूर मठ के शिवानंदा स्वामी ने यत्नाड़ के खिलाफ बरहमी का इजहार करते हुए कहा है कि यत्नाड़ लिंगायत समाज के पेशवा बसवेश्वर को अपने साथ जोड़ रहा है, जबकि वो इनके बरअक्स काम कर रहा है। बसवेश्वर गुरु लोगों को जोड़ने का काम करते थे, यत्नाड़ समाज को तोड़ने वाले बयान देता है। वाज़ेह रहे, लिंगायत समाज बीजेपी का वोट बैंक रहा है। पिछले असेंबली इंतखाबात में लिंगायत का एक बड़ा हिस्सा कांग्रेस की तरफ रुजू हुआ था। इससे कयास आराइयाँ हो रही थी कि रफ्ता रफ्ता लिंगायत समाज बीजेपी को छोड़कर कांग्रेस की तरफ आ रहा है। ऐसे में लिंगायत लीडर यत्नाड़ का ये बयान कहीं ना कहीं बीजेपी के लिए दर्द सर बन चुका है। चलिए आपको सुनाते हैं स्वामी जी इस वक्त क्या कह रहे हैं। ಏನು ಬಿಜಾಪುರದಲ್ಲಿರ್ತಕ್ಕಂಥ MLA ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಅಂತೇಳಿ ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ, ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ। ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಇದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು। ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಾರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೇವೆ ಇವತ್ತು। ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರ್ದು। ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಗೆಯನ್ನು ಎಣ್ಕೆದ ಬಿಗಿಯಾಗಿ ಹಿಡಿದು ಮಾತಾಡಬೇಕು। ಇವತ್ತು ಏನೋ ಅವತ್ತು MLA ಇದ್ದಿರ್ಬೋದು, ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು, ಏನಾದ್ರೂ ಇದ್ದಿರ್ಬೋದು, ನಿನ್ನ ಶ್ರೀಮಂತಿಕೆ ನಿನ್ನ ಏನು MLA ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರ ಆಗ್ತದೆ। ಜನ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಉಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ। ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಯತ್ನಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ। ಅಷ್ಟೇ ಅಲ್ಲದೆ ನೀನು ಒಬ್ಬ ಲಿಂಗಾಯತ ಆದ ಮೇಲೆ, ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು, ಹೆಸರೇನು ಇಟ್ಕೊಂಡು ಬಸವರಾಜ ಅಲ್ಲ, ನೀನು ಬೆಂಕಿ ಹಚ್ಚತಕ್ಕಂಥ ಬಸವರಾಜ। ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತೀಯಲ್ಲ, ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳಿದ। ಅದಕ್ಕಾಗಿ ಬಸವನಗೌಡ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ, ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು। ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ, ಬೀಳಂದ್ರೆ ಹೋಗಿಲ್ಲ, ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಾವೆಲ್ಲ ಲಿಂಗಾಯತರಿಗೆ ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ। ನೀನು ಎಷ್ಟೇ ಶ್ರೀಮಂತಿದಿರ್ಬೋದು, ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ, ಎಲ್ಲದರ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ। ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ, ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ। ಇವು ಒಬ್ಬನೇ ಏನು ತೀಸ್ ಮಾರ್ಕ್ ಅಂತ ತಿಳ್ಕೊಂಡ ಏನು ದೊಡ್ಡನೇನು ಏನು ಮಿನಿಸ್ಟರ್ MLA ಇದ್ರೆ ನೀನು ದೊಡ್ಡವನ ತಿಳ್ಕೊಂಡು ಬರೋದು। ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವ್ರು ನಿಮ್ಗೆ ಓಟಾಗಿ ಹಾರಿಸ್ತಿರ್ತಾರೆ। ನೀನು ಯಾರನ್ನು ಕೇಳಿದ್ರೆ ನೀನು ಒಬ್ಬನೇ MLA ಆಗಂಗಿಲ್ಲ। ನಿಮ್ಗೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಶರಣು ಸಲಗರ್ ಇರಲಿ, ನಮ್ಮ ಶೈಲೇಂದ್ರ ಇರಲಿ, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಓಟಾಗಿ ಯಾರಿಗೆ ಹಾರಿಸ್ತಿರ್ತಾರೆ। ಇವು ಜನಗಳಿಗೆ ನೀವು ಗೌರವ ಕೊಡಂಗಿಲ್ಲ ಅಂದ್ರೆ ಎಂತ MLA ನಾನೇ ಬಸವಣ್ಣಿದ್ದೆ ಅಂತ ನಾಲಾಕಿ ಹೇಳ್ತಿದ್ದೆ ನಾವು। ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ, ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ಲತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ।
ಈ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಬಸವಣ್ಣ ಇದ್ರೆ 12ನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರು ಬಸವಣ್ಣ ಆಗಂಗಿಲ್ಲ. ಸುಮ್ಮನೆ ನೀವು ಬರ್ಕೋಬಹುದು ಅಭಿನವ ಬಸವಣ್ಣ, ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು, ಇದೆಲ್ಲ ಸುಳ್ಳಾಗ್ತದೆ. ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನೀನು ತೀವ್ರವಾಗಿ ಅಂತ ಕೇಳಿದಾಗ ನಿನ್ನ ಮಾತುಗಳು ಖಂಡಿಸ್ತಿದ್ದೇವೆ, ಅದನ್ನು ವಾಪಸ್ ತಗೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂದ್ರೆ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಮುಂದಿನ ಸಲ ಬೀಳಿಲ್ಲ ಅಂದ್ರೆ ಈ ಮಠದಿಂದ ನಾನು ತ್ಯಾಗ ಮಾಡ್ತೇನೆ ಇವತ್ತು. ಯಾಕಂದ್ರೆ ಜನ ಏನ್ ಮಾಡ್ತಾರಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಆ ರೀತಿ ಆಡಬಾರ್ದು. ಅದಕ್ಕಾಗಿ MLA ಗಳಾದವರು, ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು.